ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ನಾವು ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬರೀ ಇವತ್ತು ಡೈಲಿ ವ್ಲಾಗು ಸ್ಟಾರ್ಟ್ ಆಯಿತು. ಏನಪ್ಪ ಅಂದರೆ ನಾನು ಇವತ್ತು ಎಲ್ಲ ಕಾಳುಗಳನ್ನ ನಾನು ನೆನೆ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಅದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನಿಮ್ಗೆ ನಾನು ಹೇಳ್ಕೊಡ್ತೀನಿ ಬನ್ನಿ. ನೋಡ್ರಿ, ನಾನು ಇಷ್ಟು ಕಾಳುಗಳನ್ನೆಲ್ಲ ನೆನೆ ಹಾಕಿದ್ದೀನಿ. ಎಲ್ಲ ವೆರೈಟೀಸ್ ಕಾಳುಗಳನ್ನ ತೆಗೆದು ತೋರಿಸ್ತೀನಿ. ನೋಡ್ರಿ, ಹಲಸಂದೆ ಬೇಳೆನ ನಾನು ನಿನ್ನೆ ನೆನೆಗೆ ಹಾಕಿದ್ದೆ. ನೀರೆಲ್ಲ ತೆಗೆದುಬಿಟ್ಟು ಇವಾಗ ನಾನು ಇದನ್ನೊಂದು ಡಬ್ಬಿಲಿ ಹಾಕ್ಕೊಂಡು ಮೊಳಕೆ ಹೊಡೆಸ್ಕೊತಿದ್ದೀನಿ. ಇವನ್ನ ಗಟ್ಟಿಯಾಗಿ ಈ ಥರ ಮುಚ್ಚಬೇಕ್ರಿ. ಮತ್ತು ಇದನ್ನು ಅಷ್ಟೇ, ಇದು ಹೆಸ್ರು ಕಾಳು. ಇದನ್ನು ಎಲ್ಲ ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಇದನ್ನು ನಾವು ಗಟ್ಟಿಯಾಗಿ ಮುಚ್ಚಿಡ್ಬೇಕ್ರಿ. ಮೊಳಕೆ ಬಂದಮೇಲೆ ನಾವು ಫ್ರಿಜ್ಜಲ್ಲಿ ಇಡ್ಬೇಕ್ರಿ. ಇದು ಮೊಳಕೆ ಕಾಳು ಅಂತಾರಲ್ರಿ, ಮುದ್ದೆಯಲ್ಲಿ ಮಾಡ್ತಾರಲ್ಲ, ಇದನ್ನು ಅಷ್ಟೇ ನೀರೆಲ್ಲ ಬಸ್ದುಬಿಟ್ಟು ನೆನೆ ಹಾಕಿ ನೀರೆಲ್ಲ ಬಸ್ಬಿಟ್ಟು ಗಟ್ಟಿಯಾಗಿ ಮುಚ್ಚಿಡ್ಬೇಕ್ರಿ. ಇದು ಕಡಲೆಕಾಳು. ಇದನ್ನು ಗಟ್ಟಿಯಾಗಿ ನಾನು ನೀರೆಲ್ಲ ತೆಗೆದು ಹರಿವಿಲ್ ಕಟ್ಟಿಟ್ಟೀನಿ ರೀ. ಇಲ್ಲೆಲ್ಲ ಮೊಳಕೆ ಬರಬೇಕಂತ. ಇದನ್ನು ನಾನು ನಿಮಗೆ ನಾಳೆ ತೋರಿಸ್ತೀನಿ ಮೊಳಕೆ ಬಂದಮೇಲೆ. ಈಗ ಇಷ್ಟಂತೂ ನಾನು ಏನು ಮಾಡಿದ್ದೀನಿ, ಇವನ್ನ ಮೊಳಕೆ ಹೊಡೆಸ್ಕೊಂಡು ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ರೀ. ಕಾಯಿ ಪಲ್ಯ ಏನು ತರಕಾರಿ ಇಲ್ಲ ಅಂದರೆ ನಾವು ಇದರಲ್ಲಿ ಯಾವುದಾದ್ರೂ ಒಂದು ಕಾಳನ್ನ ತಗೊಂಡು ನಾವು ಬೇಗ ಅಡುಗೆ ಮಾಡ್ಬೋದು ರೀ ರೊಟ್ಟಿ ಜೊತೆಗೆ. ಇದು ನಮ್ಮ ಮನೇಲಿ ಫಾಲೋ ಮಾಡ್ತೀವಿ ರೀ ನಾವು ಯಾವಾಗಲೂ. ಈ ಥರ ನೆನೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕು ಅವಾಗ ಪಲ್ಯ ಹಾಕ್ಕೊಂಡು ಮಾಡ್ಕೊತೀವಿ ರೀ ನಾವು. ನೆಕ್ಸ್ಟು ಬರೀ ಈಗ ನಾವು ನಾಳೆ ದೋಸೆನೋ ಅಥವಾ ಪಡ್ಡುಗೋ ಹಾಕೋಣ. ತುಂಬ ದಿನ ಆಯಿತು ಹಾಕಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಊರಿಗೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲೇ ನಾವು ನಾಳೆ ಶನಿವಾರ ಅವ್ರು ಬರ್ತಾರೆ. ಹಾಗಾಗಿ ನಾವು ಅವ್ರಿಗೋಸ್ಕರ ದೋಸೆಗೆ ಹಾಕೋಣ ಬನ್ನಿ. ನೋಡ್ರಿ, ಈ ರೈಸು ರೇಷನ್ ರೀ. ಇದ್ರಾಗ ಕೊಡ್ತಾರಲ್ರಿ ಅಂಗನವಾಡಿಯಲ್ಲಿ ನಮ್ಮ ಪಾಪುಗೆ, ಬಾಣಂತಿಯರಿಗೆ ಮತ್ತು ಪ್ರೆಗ್ನೆನ್ಸಿ ಇರೋರಿಗೆ ಟೈಮಲ್ಲಿ ಕೊಡ್ತಾರಲ್ರಿ, ಆ ಅಕ್ಕಿ ರೀ. ಹಾಗೆ ಇಟ್ಟಿದ್ದೀನಿ ರೀ. ಇವನ್ನ ನಾನು ದೋಸೆ, ಇಡ್ಲಿ ಮತ್ತು ಪಡ್ಡನ್ನ ಮಾಡೋಕೆ ಇವನ್ನೇ ಹಾಕ್ತೀನಿ ರೀ. ಹಾಗಾಗಿ ನಾವು ಇವನ್ನೇ ಹಾಕೋಣ ಬರ್ರಿ. ನೋಡ್ರಿ, ನಾನು ಈ ಥರದ್ದು ಒಂದು ಲೋಟ ತೊಗೊಂಡಿದ್ದೀನಿ. ಇದು ಅಕ್ಕಿಗಂತಲೇ ಮಾಡಿದ್ದೀನಿ. ಇದರಲ್ಲೇ ನಾನು 8 ಕಪ್ಪು ಇಲ್ಲ 10 ಕಪ್ ಹಾಕ್ತೀನಿ ರೀ. ಅಂದರೆ ಒಂದಿನ ಪಡ್ಡಾಗುತ್ತೆ ರೀ, ಒಂದಿನ ದೋಸೆಗಾಗುತ್ತೆ ರೀ. ಒಂದೇ ಸಲ ಹಿಟ್ಟು ಮಾಡ್ಕೊಂಬಿಡ್ತೀನಿ ರೀ ನಾನು. ಎರಡು ದಿನ ಆಗುತ್ತೆ ರೀ. ಒಂದಿನ ಟಿಫನ್ಗೆ ದೋಸೆ ಆಗುತ್ತೆ ರೀ, ಒಂದಿನ ಪಡ್ಡಾಗುತ್ತೆ ರೀ. ಹಾಗಾಗಿ ಇದರಲ್ಲೇ ನಾನು 10 ಕಪ್ ಹಾಕಕತ್ತೀನಿ ರೀ. ಇದ್ರಾಗ ಹಾಕ್ತಾ ಇದೆ ನೋಡ್ರಿ. ಇವನ್ನ ಚೆನ್ನಾಗಿ ತೊಳ್ಕೊಬೇಕ್ರಿ. ಇದು ನೀರು ಭಾಳ ಯೂಸ್ ಆಗುತ್ತೆ ರೀ. ಸ್ಕಿನ್ಗೆ, ಹೇರ್ಗೆ ಎಲ್ಲ ಅಪ್ಲೈ ಮಾಡ್ಕೋಬೋದು ರೀ. ಸ್ನಾನ ಮಾಡೋಕ್ಕಿಂತ ಮುಂಚೆ. ಸ್ನಾನ ಮಾಡಿದರೆ ಓಕೆ ರೀ, ಏನು ಮಾಡೋಕ್ಕಾಗೋದಿಲ್ಲ. ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಥರ ಏನಾದರೂ ಅಕ್ಕಿ ನೀರು ಏನಾದರೂ, ಇದರಲ್ಲಿ ತೈಲನೀನ್ ಅನ್ನೋ ವಿಟಮಿನ್ ಇರುತ್ತೆ ರೀ ಇದರಲ್ಲಿ. ಹಾಗಾಗಿ ಇದು ಸ್ಕಿನ್ನಿಗೆ ಶೈನಿಂಗು, ಆಮೇಲೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ ರೀ. ತಿದಿನ ತೊಳ್ಕೊಬೇಕ್ರಿ. ಇವನ್ನ ತಿದಿನ ತೊಳ್ಕೊಂಡು ನೆನೆ ಹಾಕನ್ರಿ. ನಾಳೆ ದೋಸೆಗೆ ರೆಡಿ ಆಗುತ್ತೆ ರೀ. ತೊಳ್ಕೊಂಬರ್ತೀನಿ ರೀ ನಾನು. ನೋಡ್ರಿ, ನಾವು ದೋಸೆಗೆ ಹಾಕಿದ್ವಲ್ಲ ಅಕ್ಕಿನ ತೊಳೆದು ಅಕ್ಕಿನ ವಾಶ್ ಮಾಡ್ಕೊಂಬಂದು ಇಲ್ಲಿ ಇಟ್ಟಿದ್ದೀನಿ ರೀ. ನಾವು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಕಡಲೆಕಾಳು, ಇದು ಏನು ಅಂತಾರಲ್ರಿ ಇದಕ್ಕೆ, ಕಡಲೆಬೇಳೆ ಇದನ್ನು ಹಾಕ್ಕೋಬೇಕ್ರಿ. ಅವಲಕ್ಕಿನ ನಾಳೆ ನಾವು ಬೆಳಗ್ಗೆ ರುಬ್ತೀವಂದ್ರೆ ಅವಾಗ ರುಬ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡ್ರೆ ನಡೀತೈತೆ ರೀ. ಈಗ ಇವನ್ನ ಎಲ್ಲವೂ ಸೇರಿಸಿ ಈ ಬೌಲಲ್ಲಿ ಹಾಕನ್ ಬರ್ರಿ. ಆವಾಗಲೇ ನಾವು ಇದೇನು ಅಳತೆ ತೊಗೊಂಡಿದ್ವಲ್ರಿ ಅಕ್ಕಿಗೆ, ಇದೇ ಅಳತೆಲೇ ನಾವು ಇಷ್ಟು ಇಲ್ಲಿಗೆ, ಇದಕ್ಕೆ ಏನಂತಾರೆ, ಇಲ್ಲಿಗೆ ಇದು ಏನಂತಾರೆ ನಂಗೆ ಗೊತ್ತಿಲ್ಲ ರೀ. ಇಷ್ಟುವರೆಗೂ ನಾವು ಇದನ್ನು ಹಾಕ್ಬೇಕ್ರಿ. ಉದ್ದಿನಬೇಳೆ ಅಥವಾ ಕಾಳು ಇಷ್ಟ ಹಾಕ್ಬೇಕು ನೋಡ್ರಿ. ಇಷ್ಟು ಫುಲ್ ಅಂದರೆ ಫುಲ್ಲರಿ. ಇದು ಒಂದು ಕಪ್ನಷ್ಟು ನಾವು ಉದ್ದಿನಬೇಳೆ ಹಾಕ್ಬೇಕ್ರಿ. ಆಮೇಲೆ ಚೂರೇ ಇಷ್ಟೇ ರೀ, ಕೈ ಅಳತೆಯಿಂದ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನು ಇಲ್ಲ ಅರ್ಧ ಟೇಬಲ್ ಸ್ಪೂನು ಮೆಂತ್ಯಕಾಳು ಹಾಕ್ಬೇಕ್ರಿ. ಆಮೇಲೆ ಕಡಲೆಬೇಳೆ ನಾವು
ಭಾಳ ಹಾಕ್ಬಾರ್ದು. ಇಲ್ಲೈತಲ್ರಿ ಮುಕ್ಕಾಲು ಇಷ್ಟ ರೀ, ಮುಕ್ಕಾಲು ಕಪ್ಪು ಅಷ್ಟು ಇಷ್ಟ ಹಾಕ್ಬೇಕ್ರಿ. ಇಷ್ಟು ಕಡಲೆಬೇಳೆ ಹಾಕಿ ಇದನ್ನು ಚೆನ್ನಾಗಿ ನಾವು ತೊಳ್ಕೊಬೇಕ್ರಿ. ಫಸ್ಟು ತೊಳ್ಕೊಂಡು ಈ ನೀರು ಚೆಲ್ಲಿ ನಾವು ಫಿಲ್ಟರ್ ನೀರು ಹಾಕಿ ನೆನೆ ಬಿಡಬೇಕು. ಬರ್ರಿ ಇದನ್ನ ತೊಳ್ಕೊಂಬರೋಣ. ನೋಡ್ರಿ ನಾನು ದೋಸೆಗೆ ಪಡ್ಡುಗೆ ನೆನೆ ಇಟ್ಟಾಯಿತು. ಇದಕ್ಕೆ ನಾನು ಆವಾಗಲೇ ತೋರಿಸಿದ್ನಲ್ಲ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯಕಾಳು ಹಾಕಿ ತೊಳೆದು ನೆನೆ ಇಟ್ಟಿದ್ದೀನಿ. ಇದಕ್ಕೆ ಅವಲಕ್ಕಿನ ಹಾಕ್ಬೇಕ್ರಿ. ರುಬ್ಕೋಬೇಕಾದ್ರೆ ಅವಲಕ್ಕಿನ ಬೇಗ ನೆನೆಯುತ್ತಲ್ರಿ, ಹಾಗಾಗಿ ರುಬ್ಕೋಬೇಕಾದ್ರೂ ಹಾಕೋಬೋದ್ರಿ. ಇದರಲ್ಲಿ ನಾನು ರೇಷನ್ ಅಕ್ಕಿನೇ ಚೆನ್ನಾಗಿ ಆಗ್ತಾವ್ರಿ, ಹಾಗಾಗಿ ರೇಷನ್ ಅಕ್ಕಿನ ನಾನು ತೊಳೆದು ನೆನೆ ಹಾಕಿದ್ದೀನಿ ರೀ. ಬರ್ರಿ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೋ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನನಗೂ ಅಷ್ಟೊಂದು ಗೊತ್ತಿಲ್ಲ, ಎಡಿಟ್ ಮಾಡೋದಾಗಲಿ ಮ್ಯೂಸಿಕ್ ಹಾಕೋದಾಗಲಿ ಅದು ಯಾವುದು ನನಗಷ್ಟು ಗೊತ್ತಿಲ್ಲ. ನನಗೆಷ್ಟು ಗೊತ್ತೋ ನಾನು ಅಷ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗ ಪಾಪನ ಸ್ನಾನ ಮಾಡಿಸಿ ಮಲಗಿಸಿದ್ದಾಯಿತು, ದೋಸೆ ಪಡ್ಡಿಗೆಲ್ಲ ಹಾಕಿದ್ದಾಯಿತು, ಮತ್ತು ಕಾಳುಗಳನ್ನೆಲ್ಲ ನೆನೆ ಹಾಕಿ ಕಟ್ಟಿ ಮೊಳಕೆ ಹೊಡೆಯೋಕೆ ಕಟ್ಟಿಟ್ಟಿದ್ದಾಯಿತು. ನೋಡಿರಿ, ಈಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯ್ತು. ನೋಡಿರಿ, ಬಟ್ಟೆ ಎಲ್ಲ ಚೆನ್ನಾಗಿ ಒಗೆದಿದ್ದಾಯಿತು. ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ಟಿಫನ್ ಏನು ಇನ್ನೂ ತಿಂದಿಲ್ಲರಿ, ಬ್ರೆಡ್ ತಿಂದಿದ್ದೀನಿ ಅಷ್ಟೇ. ಸ್ವಲ್ಪ ಮುಸ್ರೆ ಇದೆ, ಮುಸ್ರೆ ಎಲ್ಲ ತೊಳೆದುಬಿಟ್ಟು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಮೊಟ್ಟೆ ಇದೆ, ಮೊಟ್ಟೆಯಿಂದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇಲ್ಲಾಂದರೆ ಮಾಮೂಲಿ ಅನ್ನ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತೀನಿ. ಸೊ ಬನ್ನಿ ನೋಡ್ರಿ. ಪಾಪ ನಮ್ಮ ಪಾಪುಗ ಮೊನ್ನೆ ನಾವು ಶ್ರೀಶೈಲಕ್ಕೆ ಹೋಗಿದ್ವಲ್ರಿ, ಅಲ್ಲಿ ನನಗೆ ಸಿಕ್ಕಾಪಟ್ಟೆ ನೆಗಡಿ, ಕೆಮ್ಮು, ಆಮೇಲೆ ತುಂಬ ತಂಪಾಗ್ಬಿಟ್ಟಿತ್ತು ರೀ. ಹಾಗಾಗಿ ಅದರಿಂದ ನಮ್ಮ ಪಾಪುಗೂ ತುಂಬ ನೆಗಡಿ ಆಗೈತೆ ರೀ. ನಾಳೆ ನಾವು ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡು ನಾಳೆ ಪಾಪುಗೆ ತೋರಿಸ್ಕೊಂಬರಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ರೀ. ಪಾಪುಗೆ ಉಸಿರಾಡೋಕ್ಕೆ ಬರ್ತಾಯಿಲ್ಲ, ಭಾಳ ಗೊಸ್ ಮಾಡ್ತಿದ್ದಾನೆ ರೀ. ಹಾಗಾಗಿ ನಾವು ಚಿಲ್ಡ್ರನ್ಸ್ ಹಾಸ್ಪಿಟ್ಲ್ ಏನಿರ್ತಾವಲ್ರಿ ಅಲ್ಲೋಗಿ ತೋರಿಸ್ಕೊಂಬರಕ್ಕಂತ ಮಾಡಿದ್ದೀವಿ ರೀ. ಮಲಗಿದಾನ ಪಾಪ. ನಿನ್ನೆ ಅವನಿಗೆ ನಿದ್ದೆನೇ ಇಲ್ಲ, ರಾತ್ರಿ ಪೂರ ಎದ್ದೇಳೋದು ಮಲಗೋದು ಮಾಡ್ತಾಯಿದ್ದ. ಆದರೂ ಪಾಪ ಅವನೇನು ನೋವೇನು ತೋರಿಸ್ಕೊಂಡಿಲ್ಲ ರೀ, ಮಲಗಿದ ನೋಡ್ರಿ. ಪಾಪ ನೋವೇನು ತೋರಿಸ್ಕೊಂಡಿಲ್ಲ ನಮಗೆ. ನಮ್ಮನ್ನು ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾಯಿದ್ದ. ಬಟ್ ನಮಗೆ ಗೊತ್ತಾಗ್ತಿತ್ತು ಅವನು ಉಸಿರಾಡ್ದಂಗೆಲ್ಲ ಅವ್ನು ಗೊಣ್ಣಿ ಇಳಿಯೋದೇ ಮಾಡ್ತಾಯಿದ್ದ ರೀ. ನನಗೆ ಆರಾಮಾಯಿತು, ಪಾಪ ಅವನಿಗೆ ನೆಗಡಿ ಸ್ಟಾರ್ಟ್ ಆಗ್ಬಿಡ್ತು. ಸೊ ಅವನಿಗೆ ನಾಳೆ ನಾವು ಹೋಗಿ ತೋರಿಸ್ಕೊಂಬರ್ಬೇಕು ಅಂದ್ಕೊಂಡಿದ್ವಿ. ತೋರಿಸ್ಕೊಂಬರೋಕ್ರಿ. ಪಾಪ ಚಿಕ್ಕ ಮಕ್ಳಿಗೆ ಏನಾದರೂ ಆದರೆ ತುಂಬ ಬೇಜಾರು ಅನಿಸ್ಬಿಡುತ್ತೆ. ಆಟ ಆಡ್ಕೊಂಡು ಎಲ್ಲದಕ್ಕೂ ಸ್ಮೈಲ್ ಮಾಡ್ಕೊಂಡಿರ್ತಾವೆ. ತೋರಿಸ್ಕೊಂಬರ್ಬೇಕ್ರಿ. ನೋಡಿರಿ, ನಾನು ಇವನ್ನ ನಿನ್ನೆ ಅಜ್ವಾನ ಅಂತಾರಲ್ರಿ, ಅವನ್ನ ಆರಕ್ಕಿಟ್ಟಿದ್ದೆ ರೀ. ಈ ಅಜ್ವಾನದಾಗ ಹುಳ ಆಗ್ಬಿಟ್ಟಿದ್ದು ರೀ. ನಮ್ಮ ಆಂಟಿಯವರು ಹೊಲ್ದಾಗ ಸಿಕ್ಕ ಅಂತೇಳಿ ಹೊಲ್ದಾಗ ಗಿಡದಾಗ ಬಿಡಿಸ್ಕೊಂಬಂದಿದ್ರಿ ಇವನ್ನ. ಹಾಗಾಗಿ ಇದ್ರಾಗ ಡೈಲಿ ಸ್ವಲ್ಪ ಊಟ ಆದಮೇಲೆ ಹಾಕ್ಕೊಂಡು ಸ್ವಲ್ಪ ಹುಳ ಆದಂಗೆ ಆಗ್ಬಿಟ್ಟಿದ್ದೆ ರೀ. ಇವನ್ನ ಹೊರಗಿಡಂಬರ್ರಿ, ಇನ್ನೊಂದು ಸ್ವಲ್ಪ ಬಿಸಿಲಿಗಿಡೋಣ. ಇಲ್ಲಿ ಪಕ್ಕದ ಮನೆಯವ್ರಿಗೆ ತಗಡ ಐತ್ರಿ, ಇಲ್ಲಿ ಇಟ್ಬಿಡ್ತೀನಿ ರೀ ನನ್ನ ಮೇಲೆ. ಒಣಗಿಸ್ಬಿಡ್ತೀನಿ ರೀ ಮೇಲೆ. ಪಕ್ಕದ ಮನೆ ಬಾಜು ಮನೆಯವ್ರ ತಗಡ ಐತ್ರಿ, ಹಂಗಾಗಿ ಅಲ್ಲೇ ಒಣಗಿಸ್ಬಿಡ್ತೀನಿ ರೀ. ಮೊನ್ನೆ ನಾನು ಇದು ಅಕ್ಕಿ ಜೋಳ ಎಲ್ಲ ಹಸ ಮಾಡ್ಕೊಂಡಿದ್ದಲ್ರಿ, ಊರಿಗೆ ಹೋಗಿ ಬಂದಮೇಲೆ ನಾವು ಗಿರಣಿ ಹಾಕ್ಸ್ಕೊಂಬರ್ತೀವಿ ಅಂತೆಲ್ಲ ಹೇಳಿದ್ವಿ. ಸೊ ಇನ್ನೂ ನಾವು ಅದು ಗಿರಣಿನ ಹಾಕ್ಸ್ಕೊಂಬಂದಿಲ್ಲ ರೀ. ಇವತ್ತಂತೂ ಆಗಲ್ರಿ, ನಾಳೆನೂ ಆಗಲ್ರಿ, ಯಾಕಂದರೆ ಪಾಪು ತೋರಿಸ್ಕೊಂಬರ್ಬೇಕು ರೀ. ಹಂಗಾಗಿ ನಾಡಿದ್ದು ಸಂಡೇ ದಿನ ಹೋಗಿ ಗಿರಣಿ ಹಾಕ್ಸ್ಕೊಂಬರ್ಬೇಕು ರೀ. ಇನ್ನು ಅದನ್ನು ಸಂಡೇನೂ ಆಗಲ್ಲ ಅನಿಸ್ತು ರೀ, ಯಾಕಂದರೆ ಸಂಡೇ ಅವನ್ನ ಇನ್ನೊತ್ತು ವಾಶ್ ಮಾಡಿ ಮೇಲೆ ಬಿಸಿಲಿಗೆ ಹಾಕಿ ಪೂರ್ತಿಯಾಗಿ ಒಣಗಬೇಕು ರೀ. ಅವು ಒಣಗಿದ್ಮೇಲೆ ನಾವು ನಾಡಿದ್ದು ಗಿರಣಿ ಹಾಕ್ಸ್ಕೊಂಬರ್ಬೇಕು. ಒಟ್ಟು ಸೋಮವಾರ ಅನ್ನೋಷ್ಟರಲ್ಲೇ ಗಿರಣಿ ಹಾಕ್ಸ್ಕೊಂಡು ಬರ್ಬೇಕು ಅಂದ್ಕೊಂಡಿದ್ದೆ ರೀ. ಯಾಕಂದ್ರೆ ನಮ್ಮ ಮನೇಲಿ ಪ್ರತಿದಿನವೂ ರೊಟ್ಟಿ ರೀ. ಯಾವಾಗೋ ಒಂದು ಟೈಮ್ ಒಂದು 4-5 ದಿನ ಬಿಟ್ಟು, ಅಂದರೆ ಒಂದು 4 ದಿನ ರೊಟ್ಟಿ ಮಾಡಿದ್ರಿ, ಒಂದು 2 ದಿನ ಅಷ್ಟು ಟಿಫನ್ ಇರುತ್ತೆ ರೀ. ಹಾಗಾಗಿ ಅದು ಪಡ್ಡು ದೋಸೆ ಏನಾದರೂ ಸ್ಪೆಷಲ್ ಅಷ್ಟೇ ರೀ. ಯಾವಾಗಾದರೂ ಭಾಳ ಅವಸರ ಇದ್ದಾಗ, ಲೇಟ್ ಆದಾಗ, ಎಲ್ಲಾದರೂ ಹೋಗ್ಬೇಕು ಅನಿಸಿದಾಗ ಉಪ್ಪಿಟ್ಟು ಅವೆಲ್ಲ ಮಾಡ್ಕೊತೀವಿ ರೀ. ಇಲ್ಲಾಂದರೆ
ಅದು ಇಲ್ರಿ, ಮನೇಲಿ ರೊಟ್ಟಿ ಪಲ್ಯನೇ ನಾವು 2 ಹೊತ್ತು ಊಟ ಮಾಡೋದ್ರಿ. ಹಾಗಾಗಿ ನಾವು ಇಷ್ಟೊತ್ತಿಗೆ ಗಿರಣಿ ಹಾಕಿಸ್ಕೊಂಡೇ ಬರ್ಬೇಕ್ರಿ. ಏಟ್ ಮಲಗ್ತಾನೆ ಏನ್ರಿ ನನ್ನ ಮಗ. ಪಾತ್ರೆ ತೊಳೆಯೋಕ್ಕಂತ ಹೋಗಿದ್ದೀನಿ, ಎದ್ಬಿಟ್ಟಿದ್ದಾನೆ ಆಲ್ರೆಡಿ. ಸೊ ಹಂಗಾಗಿ ನಾನು ಅದನ್ನೆಲ್ಲ ಅಲ್ಲಿಗೆ ಬಿಟ್ಟು ಅವನ ಹತ್ರ ಬಂದು ಕುತ್ಕೊಂಡಿದ್ದು ನೋಡ್ರಿ. ಎದ್ಬಿಟ್ಟನ್ರಿ ಆಲ್ರೆಡಿ ಪಾಪ. ನೋಡ್ರಿ, ಡ್ಯೂಟಿ ಮೇಲೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರು. ನಮಗೋಸ್ಕರ ಪ್ರೀತಿಯಿಂದ ಏನೇನು ತಂದಿದ್ದಾರ ನೋಡೋಣ, ತೋರಿಸ್ತೀನಿ ಬನ್ನಿ. ಇದೇನೋ ಆಂಧ್ರದಲ್ಲಿ ಫೇಮಸ್ ಅಂತೆ, ಇದು ಹೆಸರು ನನಗೆ ಹೇಳಕ್ ಬರ್ತಿಲ್ಲ. ಈ ಸ್ವೀಟ್ ಬಾಕ್ಸ್ ಅಂತ ತಂದಿದ್ದಾರೆ, ಏನೋ ನಂಗೆ ಹೇಳಕ್ ಬರ್ತಿಲ್ಲ ಅದು. ಆಮೇಲೆ ಇದರಲ್ಲಿ ಏನಿದೆಯೋ ನಂಗೆ ಗೊತ್ತಿಲ್ಲ. ಇದು ಒಂಥರ ಸ್ವೀಟ್ ಅಂತೆ. ಆಮೇಲೆ ಆಂಧ್ರ ಉಪ್ಪಿನಕಾಯಿ ತೊಗೊಂಬಂದಿದ್ದಾರೆ. ಥ್ಯಾಂಕ್ ಯು ಹಸ್ಬೆಂಡ್. ಗುಂಟೂರು ಸ್ಪೆಷಲ್ ಅಂತ ಇದೆಲ್ಲ ನಂಗೋಸ್ಕರ ಪ್ರೀತಿಯಿಂದ ತೊಗೊಂಬಂದಿದ್ದಾರೆ. ಥ್ಯಾಂಕ್ ಯು. ನೋಡ್ರಿ, ಇದೇನೋ ಮಲೈ ಪುರಿ ಅಂತೆ, ಇನ್ನೂ ಓಪನ್ ಮಾಡಿಲ್ಲ, ನಾನು ಓಪನ್ ಮಾಡ್ತೀನಿ ಇದು. ನೋಡ್ರಿ, ಇದು ಮಲೈ ಪುರಿ ಅಂತೆ. ತಿನ್ನೋದೇನ ನಾನಂತ ಕೇಳ್ತಾ ಇದ್ದೀನಿ ಅವ್ರಿಗೆ. ಫಸ್ಟ್ ಟೈಮ್ ನಾನು ಇದನ್ನು ಈ ಥರ ನೋಡ್ತಾ ಇರೋದು. ಆಂಧ್ರ ಸ್ಪೆಷಲ್, ಗುಂಟೂರು ಸ್ಪೆಷಲ್ ಅಂತ ಇದು. ಅದಕ್ಕೆ ಎಲ್ಲೆಲ್ಲಿ ಸ್ಪೆಷಲ್ ಇರುತ್ತೆ ಹೋದಾಗೆಲ್ಲ ನಮ್ಮ ಮನೆಯವ್ರು ಈ ಥರ ತಂದು ಕೊಡ್ತಾ ಇರ್ತಾರೆ. ಹಾಗೆ ಇದು ಹಿಂಗಿದೆ, ಟೇಸ್ಟ್ ಹೆಂಗಿದೆಯೋ ನಂಗೆ ಗೊತ್ತಿಲ್ಲ, ತೊಗೊಂಬಂದಿದ್ದಾರೆ. ಬರೀ ಇದೇನೋ ಮಲೈ ಪುರಿ ಅಂತೆ, ನೋಡೋಣ ಹೆಂಗಿದೆ ತಿನ್ನೋಕ್ಕೆ. ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಇದೇನೋ ಕಡುಬು ಕಂಡ ಕಾಣಿಸ್ತಿದೆ ನನಗಂತೂ. ಸೂಪರ್ ಇದೆ. ಮನೇಲಿ ತಿಂದು ಅಬ್ಬಾ, ಈ ಥರ ಸ್ವೀಟ್ ನಾನು ತಿಂದೇ ಇಲ್ಲ. ಸೂಪರ್ ಐತೆ. ನೀವು ಗುಂಟೂರು ಸೈಡ್ ಹೋದಾಗ ಅಲ್ಲಿ ಸ್ಪೆಷಲ್ ತಿನ್ಬರ್ರಿ. ಇದಂತೂ ನಂಗೆ ಭಾಳ ಇಷ್ಟ ಆಯ್ತು. ಪೂರ್ತಿ ನಾನೇ ಖಾಲಿ ಮಾಡ್ತೀನಿ, ಯಾರು ಕೇಳಬೇಡ್ರಿ. ನೋಡ್ರಿ, ಇದು ಸ್ವೀಟ್ ಹೆಸರು ನಂಗೆ ಗೊತ್ತಿಲ್ಲ. ಏನ್ರಿ ಇದು ಸ್ವೀಟ್? ಅದು ಅತ್ತೆಪುರಂ ಪೊತ್ತರೆಕೋಲು. ನಾವಂದ್ರೆ ಇದು ಮೆತ್ಸಲ ಹೇಳಿದ್ರು ಹೇಳಕ್ ಬರಲ್ರಿ. ಇದೇ ಗುಂಟೂರು ಸ್ಪೆಷಲ್. ಇದು ಒಂದು ಆಂಧ್ರ ಸ್ಪೆಷಲ್ ಅಂತ್ರಿ. ಇದು ಪೇಪರ್ ಇದ್ದಂಗೆ ಐತ್ರಿ. ಇದು ಪೇಪರ್ ತೆಗೆದು ತಿನ್ಬೇಕ ಏನು ನನಗೂ ಗೊತ್ತು. ಮತ್ತೆ ಹೆಂಗಿದೆ? ಮೋಸ್ಟ್ಲಿ ಹಿಂಗೆ ತಿನ್ನೋದು. ತಿನ್ನೋಣಂಗೆ ನಾ ಇದನ್ನ ಯೂಟ್ಯೂಬ್ದಾಗ ರೀಲ್ಸ್ ಒಳಗೆ ನೋಡಿದ್ದೀರಿ. ಇದನ್ನ ಫಸ್ಟ್ ನಾವು ದೇವರಿಗೆ, ಫಸ್ಟ್ ಅಮ್ಮನವ್ರಿಗೆ, ಆಮೇಲೆ ನಮಗೆ. ಪೇಪರ್ ತಿನ್ನೋದು ಅಕ್ಕಿದದು ಪೇಪರ್ ಚೆನ್ನಾಗದ, ಸೂಪರ್ ಐತಿ. ಅದು ಪುಡಿ ಎಲ್ಲ ಐತಲ್ಲ, ನಾವು ಹೋಳ್ಗೆ ಒಳಗೆ, ಇದು ಹೋಳ್ಗೆಲ್ಲ ಕರ್ಚಿಕಾಯಿ ಒಳಗೆ ತುಂಬ್ತೀವಲ್ಲ ಆ ಥರ ಫ್ಲೇವರ್ ಐತಿ. ಬಟ್ ಇದ್ರೊಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗೈತಿ, ತಿನ್ಬೋದು. ನೋಡ್ರಿ, ನಿನ್ನೆ ನಾನು ಅಕ್ಕಿನ ನೆನೆ ಹಾಕಿ ನಿಮ್ಗೆ ತೋರಿಸಿದ್ನಲ್ಲ. ಸೊ ಇವತ್ತು ನಾನು ಪಡ್ ಮಾಡಿದ್ದೀನಿ. ನೋಡ್ರಿ, ಇಷ್ಟು ಚೆನ್ನಾಗಿ ಬಂದಿದ್ದವು. ನೋಡ್ರಿ, ಚೆನ್ನಾಗಿ ಬಂದಿದೆ. ಹೂವು ಥರ ಬರುತ್ತೆ ರೀ. ನೀವು ಮನೇಲಿ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ನೋಡಿ, ನಾವು ಮನೆ ಜೋಳ ಅಕ್ಕಿನೆಲ್ಲ ಹಸೆ ಮಾಡಿದ್ವಲ್ಲ, ಇವಾಗ ಅವನ್ನ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ಬಿಸಿಲಿಗೆ ಅವನ್ನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ನೋಡ್ರಿ, ಈ ಥರ ಒಂದು 2-3 ಸಲ ತೊಳ್ಕೊಂಡಿದ್ದೀವಿ. ಈಗ ಒಣ ಹಾಕ್ತಾ ಇದ್ದೀವಿ ಬಿಸಿಲಿಗೆ ಜೋಳನ. ನಮ್ಮ ಮನೇಲಿ ಅದು ಇದಕ್ಕೇನು ತೂತೈತಲ್ಲ ಜಡಿ, ಈ ಥರದ್ದು ಸಣ್ಣದೈತಿ. ಹಂಗಾಗಿ ನಾವು ಸ್ವಲ್ಪ ಜೋಳನ ಇದ್ರಾಗ ಹಾಕಿ ಇಲ್ಲೇ ಹಾಕ್ತಾಯಿದ್ದೀವಿ, ಮನೆ ಮುಂದ್ಗಡೆನೆ. ನಾವು ಚೆನ್ನಾಗಿ ಒಣಗಿಸ್ಕೋಬೇಕ್ರಿ. ಚೆನ್ನಾಗಿ ಒಣಗಿಸಿ, ಸ್ವಲ್ಪ ಹಸಿ ಇತ್ತಂದ್ರೂ ಹಿಟ್ಟು ಹಾಳಾಗ್ಬಿಡುತ್ತೆ. ಹಿಂಗೆಲ್ಲ ಮಾಡಬಾರ್ದು. ನೋಡಿ, ನೀರೆಲ್ಲ ಇಳಿಸಿ ಅವನು ಸಾಯಂಕಾಲದವರೆಗೂ ನಾವು ಒಣಗಿಸ್ಕೋಬೇಕು. ಚೆನ್ನಾಗಿ ಬಿಸಿಲು ಬಿದ್ದಿದ್ರೆ. ನೋಡ್ರಿ, ಅಕ್ಕಿ ಸುತ್ತಿ ವಾಶ್ ಮಾಡಿ ಇಟ್ಟಿದ್ದೀವಿ. ಇವನು ನೆನೆಸ್ಬಾರ್ದು, ತೆಗೆದು ಬಿಡ್ಬೇಕ್ರಿ. ಈಗ ತೆಗಿತೀವ್ರಿ ನಾವು. ನೀರಿಳಿಸಿ ಇವನ್ನ ಹಾಕ್ಬೇಕು ಇದ್ರ ಜೊತೆಗೆ.
ಜೋಳದ ಜೊತೆ ಸ್ವಲ್ಪ ಅಕ್ಕಿ ಹಾಕಿ ಬೀಸ್ಕೊಂಬಂದ್ರೆ ರೊಟ್ಟಿ ಬೆಳ್ಳಗೆ ಆಗ್ತಾವ್ರಿ. ಆಮೇಲೆ ಜಿಗಿನೂ ಇರುತ್ತೆ ರೀ. ಓಕೆ.